ಹಾಯ್, ಸ್ವಾಗತ ಮತ್ತೆ ನನ್ನ ಚಾನೆಲ್ಗೆ. ಸ್ನೇಹಿತರೆ, ಭಾವನೆಯಿಲ್ಲದ ಕಾಲಗಳಲ್ಲಿ ತಂಗಿಯ ಜೊತೆಗೆ ಮನೆಯೊಳಗೆ ಸುಖದ ಆಟದಲ್ಲಿ ತಲ್ಲೀನರಾಗಿ ಆನಂದದ ಅಲೆಯನ್ನು ಆಸ್ವಾದಿಸಿದ ಕತೆ ಬಹಳ ಆಸಕ್ತಿಕರವಾಗಿದೆ. ಎಲ್ಲೂ ಬಿಟ್ಟು ಹೋಗದೆ ಕತೆಯನ್ನು ಅಂತ್ಯದವರೆಗೂ ಆಲಿಸುತ್ತಾ ಹೋಗಿ. ಸರಸ್ವತಿ ಮದುವೆಯಾಗಿ ಕೆಲವು ತಿಂಗಳುಗಳು ಕಳೆದಿದ್ದವು. ಅವಳ ಗಂಡನಿಗೆ ಸರಿಯಾದ ಕೆಲಸವಿಲ್ಲದೆ ಇದ್ದ ಕಾರಣ ಅವರ ಬದುಕು ಸ್ವಲ್ಪ ತೊಂದರೆಯಲ್ಲಿತ್ತು. ಆದರೂ ಸರಸ್ವತಿಗೇನಾದರೂ ಮಾಡಿ ಮನೆಯನ್ನು ಸರಿಪಡಿಸಿಕೊಂಡು ಬರುತ್ತಿದ್ದಳು. ಈ ನಡುವೆ ಆ ತೊಂದರೆಗಳ ಮಧ್ಯೆಯೂ ಅವಳ ಗಂಡ ಮದ್ಯ ಸೇವನೆಯನ್ನು ಶುರು ಮಾಡಿದ್ದ ದಿನಗಳು ಬದಲಾಗುತ್ತಲೇ ಅವನ ಬಯಕೆ ಹೆಚ್ಚಾಗುತ್ತಲೇ ಹೋಯಿತು. ಬೆಳಗ್ಗೆ ಎದ್ದ ಕೂಡಲೇ ಹೊರಟು ಕುಡಿದು ಬರುತ್ತಿದ್ದ ಸರಸ್ವತಿ ಎಲ್ಲ ಕಡೆಗಳಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಳು. ಇದರಿಂದ ಅವನಿಗೆ ಇನ್ನೂ ಸುಲಭವಾಯಿತು. ಇಡೀ ದಿನವನ್ನು ಮಧ್ಯದಲ್ಲೇ ಕಳೆಯುತ್ತಿದ್ದ ಒಂದು ದಿನ ಏನೋ ಅನಿರೀಕ್ಷಿತವಾಗಿ ಅವನು ಮನೆಯನ್ನು ಬಿಟ್ಟು ಹೋದ. ವಿಷ್ಣು ಕಾರಣಕ್ಕೆ ಮನೆಗೆ ಬಂದಾಗ ಸರಸ್ವತಿ ಮಾನಸಿಕವಾಗಿ ಬಹಳ ದುಃಖಪಡುತ್ತಾಳೆ. ಮನೆಯಲ್ಲೇ ಕುಳಿತುಕೊಂಡಿರುತ್ತಾಳೆ. ಸರಸ್ವತಿ ಹೆಸರಿಗೆ ಸರಿಹೊಂದುವಂತೆ ಬಹಳ ಮೃದುವಾಗಿ ಮತ್ತು ಎಲ್ಲರನ್ನೂ ಆಕರ್ಷಿಸುವಳು. ಮನೆಯಲ್ಲಿ ಅಳುತ್ತಾ ಕುಳಿತಿರುವ ತಂಗಿಯನ್ನು ನೋಡಿ, ವಿಷ್ಣು, ನೀನು ಏಕೆ ಸಣ್ಣ ಮಕ್ಕಳ ಹಾಗೆ ಕಣ್ಣೀರು ಸುರಿಸುತ್ತಿದ್ದೀಯಾ? ನೀನು ಎಷ್ಟು ದುಃಖಿಸಿದರೂ ಬಿಟ್ಟು ಹೋದ ವ್ಯಕ್ತ ಮತ್ತೆ ಮರಳುವುದಿಲ್ಲ ಅಂತ ತಂಗಿಯನ್ನು ಸಮಾಧಾನಪಡಿಸಲು ಹೋಗುತ್ತಾನೆ. ನಾನು ಏನು ತಪ್ಪು ಮಾಡಿದ್ದೆ ವಿಷ್ಣು? ಭಗವಂತ ನನಗೆ ಮೊದಲಿಂದಲೂ ಕಷ್ಟಗಳನ್ನೇ ಕೊಟ್ಟಿದ್ದಾನೆ. ಗಂಡನನ್ನು ಕಳೆದುಕೊಂಡರೂ ಹೇಗೋ ಬದುಕನ್ನು ತೊಂದರೆಪಟ್ಟು ನಡೆಸುತ್ತಿದ್ದೆ. ಈಗ ನನ್ನನ್ನು ಅವನಿಂದ ದೂರ ಮಾಡಿದ್ದಾನೆ. ಭಗವಂತ ನನಗೆ ಇಂತಹ ದುಃಖವನ್ನು ನೀಡಬಾರದಿತ್ತು. ನನ್ನ ಬೇಸರವನ್ನು ಯಾರೊಂದಿಗೆ ಹಂಚಿಕೊಳ್ಳಲಿ? ನಾನು ಯಾರ ಜೊತೆಗೆ ಬದುಕಬೇಕು ಅಂತ ಕಣ್ಣೀರು ಹರಿಸುತ್ತಿರುತ್ತಾಳೆ. ಆಗ ವಿಷ್ಣು, ನೀನು ಚಿಂತೆ ಮಾಡಬೇಡ. ನೀನು ಏನು ಏಕೆ? ಒಬ್ಬಳು ನಿನ್ನೊಂದಿಗೆ ನಾನಿರುತ್ತೇನೆ. ಇಂತಹ ಸಣ್ಣ ವಿಚಾರಗಳಿಗೂ ಬೇಸರ ಪಡಬೇಡ. ನೀನು ಸ್ವಲ್ಪ ಶಾಂತವಾಗಿರು. ನನಗೆ ಸಣ್ಣ ಅಣ್ಣ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ ಅಂತ ಅಲ್ಲಿಂದ ಹೊರಡುತ್ತಾನೆ. ವಿಷ್ಣು ಹೇಳಿದ ಮಾತಿಗೆ ಸ್ವಲ್ಪ ಧೈರ್ಯಗೊಂಡಳು ಸರಸ್ವತಿ. ತಾನು ಮನೆಯ ಕೆಲಸಗಳಲ್ಲಿ ತೊಡಗಿ ತನ್ನ ದುಃಖವನ್ನು ಸ್ವಲ್ಪ ಮರೆಯಲು ಯತ್ನಿಸುತ್ತಾಳೆ. ಹೀಗೆ ಒಂದು ದಿನ ಪಟ್ಟಣದ ನದಿಯ ತೀರದಲ್ಲಿ ಬಟ್ಟೆಗಳನ್ನು ತೊಳೆಯುತ್ತಾ ಕುಳಿತಿರುತ್ತಾಳೆ. ಆಗ ವಿಷ್ಣು ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಹಿಡಿದುಕೊಂಡು ಆ ದಾರಿಯಲ್ಲೇ ಬರುತ್ತಾನೆ. ಸರಸ್ವತಿ ನದಿಯ ಬಳಿ ಕುಳಿತು ಬಟ್ಟೆಗಳನ್ನು ತೊಳೆಯುವುದರಲ್ಲಿ ಮಗ್ನಳಾಗಿರುತ್ತಾಳೆ. ಹಾಗೆ ಕುಳಿತಿರುವಾಗ ಅವಳ ಸೌಂದರ್ಯ ವಿಷ್ಣುಗೆ ಕಾಣಿಸುತ್ತದೆ. ಅವನಿಗೆ ಜಾಗೃತಿ ಬರುತ್ತದೆ. ಅಯ್ಯೋ, ನಾನು ಏಕೆ ಇಂತಹ ನೋಟ ಬೀರುತ್ತಿದ್ದೇನೆ? ಅವಳನ್ನು ಈ ರೀತಿ ಗಮನಿಸುವುದು ತಪ್ಪು ಅಂತ ಆಲೋಚಿಸಿ ಅವಳ ಬಳಿ ಹೋಗುತ್ತಾನೆ. ಅಲ್ಲಿಗೆ ಬಂದ ತಂಗಿಯ ಸ್ನೇಹಿತನನ್ನು ನೋಡಿ ಸರಸ್ವತಿ, ವಿಷ್ಣು ಈಗ ಬಂದೆಯಾ ಅಂತ ಕೇಳುತ್ತಾಳೆ. ಏನೂ ಇಲ್ಲ, ಸುಮ್ಮನೆ ನಿನ್ನೊಂದಿಗೆ ಮಾತನಾಡಿ ಹೋಗೋಣ ಅಂತ ಬಂದೆ ಅಂತ ವಿಷ್ಣು ಹೇಳುತ್ತಾನೆ. ಹೌದಾ, ಕೈಯಲ್ಲಿ ಏನದು? ಏನೋ ಬ್ಯಾಗ್ ಇದೆ ಅಂತ ಕೇಳುತ್ತಾಳೆ ತಂಗಿ. ನನ್ನ ಸ್ನೇಹಿತ ಇತ್ತೀಚೆಗೆ ಮದುವೆಯಾಗಿದ್ದ. ಅವನಿಗೆ ಬೇಕಾದ ವಸ್ತುಗಳನ್ನು ತರಲು ನನಗೆ ಲಿಸ್ಟ್ ಕೊಟ್ಟಿದ್ದ. ನಾನು ಈಗ ದೊಡ್ಡ ಅಣ್ಣನಿಗೆ ಹೋಗಿ ಅದನ್ನು ತಂದೆ. ಹೀಗೆ ಹೋಗುತ್ತಾ ದಾರಿಯಲ್ಲಿ ನಿನ್ನೊಂದಿಗೆ ಮಾತಾಡಿ ಹೋಗೋಣ ಅಂತ ಬಂದೆ ಅಂತ ಹೇಳುತ್ತಾನೆ. ಹೌದಾ ಅಂದ ಹಾಗೆ ಆ ಬ್ಯಾಗ್ನಲ್ಲಿ ಏನಿದೆ? ನಾನೊಂದಿಗೆ ನೋಡೋಣ ಅಂತ ಅವನ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಕೈಯಿಂದ ತೆಗೆದುಕೊಂಡು ತೆರೆದು ನೋಡಿದಾಗ ಒಮ್ಮೆ ಅವಳಿಗೆ ಆಶ್ಚರ್ಯವಾಗುತ್ತದೆ. ವಿಷ್ಣು, ನಿಜ ಹೇಳು, ಇದು ನಿನ್ನ ಸ್ನೇಹಿತನಿಗೆ ಬೇಕು ಅಂತ ತೆಗೆದುಕೊಂಡೆಯಾ ಅಥವಾ ನೀನು ಇದನ್ನು
ನನಗಾಗಿ ತಂದೆಯ ಅಂತ ಕೇಳುತ್ತಾಳೆ. ಅದಕ್ಕೆ ಏಕೆ ಹೀಗೆ ಕೇಳುತ್ತಿದ್ದೀಯ ಅಂತ ಅವನಿಗೆ ಸರಿಯಾಗಿ ತಿಳಿಯುವುದಿಲ್ಲ. ಬಹುಶಃ ತಂಗಿಗೆ ಇದು ಅಗತ್ಯವಿರಬಹುದು ಅಂತ ಭಾವಿಸಿ ನಿನಗೆ ಬೇಕಿದ್ದರೆ ಇಟ್ಟುಕೋ, ಅದಕ್ಕೆ ನಾನು ಅವನಿಗೆ ಮತ್ತೊಂದನ್ನು ಖರೀದಿಸಿ ಕೊಡುತ್ತೇನೆ ಅಂತ ಹೇಳುತ್ತಾನೆ. ಏಕೆ ಈ ರೀತಿ ಅರ್ಥವಿಲ್ಲದ ಮಾತುಗಳನ್ನು ಹೇಳುತ್ತೀಯಾ? ವಿಷ್ಣು ಅದನ್ನು ತೆಗೆದುಕೊಂಡು ನಾನು ಏನು ಮಾಡಲಿ ಅಂತ ಕೇಳುತ್ತಾಳೆ. ಹೀಗೆ ಏಕೆ ಹೇಳುತ್ತಿದ್ದೀಯಾ? ಅಷ್ಟಕ್ಕೂ ಆ ಬ್ಯಾಗ್ನಲ್ಲಿ ಏನಿದೆ ಅಂತ ಕೇಳುತ್ತಾನೆ ವಿಷ್ಣು. ನಾನು ನನ್ನ ಬಾಯಿಂದ ಹೇಳಲು ಸಾಧ್ಯವಿಲ್ಲ, ಬೇಕಿದ್ದರೆ ನೀನೇ ನೋಡು ಅಂತ ವಿಷ್ಣುಗೆ ಆ ಬ್ಯಾಗ್ ಅನ್ನು ಕೊಡುತ್ತಾಳೆ. ಆಗ ವಿಷ್ಣು ಆ ಬ್ಯಾಗ್ ಅನ್ನು ತೆರೆದು ನೋಡುತ್ತಾನೆ. ಆಗ ಅವನಿಗೆ ಸರಸ್ವತಿ ಏಕೆ ಹಾಗೆ ಮಾತನಾಡುತ್ತಿದ್ದಳು ಅಂತ ಗೊತ್ತಾಗುತ್ತದೆ. ಅಯ್ಯೋ, ಅದರಲ್ಲಿ ಏನಿದೆ ಅಂತ ನಾನು ನಿಜವಾಗಿಯೂ ಪರಿಶೀಲಿಸಿರಲಿಲ್ಲ. ಆ ಲಿಸ್ಟ್ ಅನ್ನು ಮೊದಲೇ ನೋಡಬೇಕಿತ್ತು. ಅವನಿಗೆ ಬೇಕಾದ ವಸ್ತು ಇರಬಹುದು ಅಂತ ನಾನು ಸುಮ್ಮನಿದ್ದೆ. ತೊಂದರೆ ಪಡಬೇಡ, ಅದಕ್ಕೆ ನಾನು ನಿನಗಾಗಿ ತಂದಿಲ್ಲ ಅಂತ ಹೇಳುತ್ತಾನೆ ವಿಷ್ಣು. ಆಗ ಸರಸ್ವತಿ ಬಿಡು ವಿಷ್ಣು, ನಾನು ನಿನಗೆ ಒಂದು ಮಾತು ಹೇಳಬೇಕು ಅಂತ ಹೇಳುತ್ತಾಳೆ. ಹೇಳು ತಂಗಿ ಅಂತ ಕೇಳಿದ ವಿಷ್ಣು. ಆದರೆ ನಿನ್ನ ಬಳಿ ಹೇಗೆ ಹೇಳಲಿ ಗೊತ್ತಿಲ್ಲ, ಆದರೂ ಹೇಳುತ್ತೇನೆ. ಆದರೆ ನೀನು ತಪ್ಪಾಗಿ ಭಾವಿಸಬೇಡ ಅಂತಾಳೆ ತಂಗಿ. ನನ್ನೊಂದಿಗೆ ಏಕೆ ಈ ರೀತಿ ಮಾತನಾಡುತ್ತಿದ್ದೀಯ? ನೀನು ಏನು ಕೇಳಬೇಕು, ನನ್ನನ್ನು ನೇರವಾಗಿ ಕೇಳು ಅಂತ ಹೇಳುತ್ತಾನೆ ವಿಷ್ಣು. ಸರಿ, ನಾನು ಕೇಳುತ್ತೇನೆ, ಆದರೆ ಈಗಲ್ಲ. ಮೊದಲು ಈ ಬ್ಯಾಗ್ ಅನ್ನು ನಿನ್ನ ಸ್ನೇಹಿತನಿಗೆ ಕೊಟ್ಟು ಬಾ ಅಂತ ಹೇಳಿ ಅವಳ ಬಟ್ಟೆಗಳನ್ನು ಒಣಗಿಸಲು ಹೋಗುತ್ತಾಳೆ. ನನ್ನ ತಂಗಿ ನನ್ನನ್ನು ಏಕೆ ವಿಚಿತ್ರವಾಗಿ ನೋಡುತ್ತಿದ್ದಳು. ಮೇಲಾಗಿ ಅವಳ ಕಣ್ಣುಗಳಲ್ಲಿ ಏನೋ ಭಾವನೆ ಕಾಣಿಸುತ್ತಿದೆ. ಬಿಡ, ಆ ತಂಗಿ ಏನು ಹೇಳುತ್ತಾಳೆ ನೋಡೋಣ ಅಂತ ಭಾವಿಸಿ ಅಲ್ಲಿಂದ ಹೊರಡುತ್ತಾನೆ ವಿಷ್ಣು. ಈ ಕಡೆ ಸರಸ್ವತಿ ವಿಷ್ಣು ಬಗ್ಗೆ ಆಲೋಚಿಸುತ್ತಿರುತ್ತಾಳೆ. ನಾನು ನನ್ನ ಬಯಕೆಯನ್ನು ವಿಷ್ಣುಗೆ ಹೇಳಿದರೆ ಹೇಗೆ? ಒಂದು ವೇಳೆ ಹೇಳಿದರೆ ಅವನು ಹೇಗೆ ಪ್ರತಿಕ್ರಿಯಿಸುತ್ತಾನೆ? ಹೇಳದೆ ಇದ್ದರೆ ನನ್ನ ಬಯಕೆಯನ್ನು ತೀರಿಸಿಕೊಳ್ಳುವ ದಾರಿ ಕಾಣಿಸುವುದಿಲ್ಲ. ಬೇರೆಯವರನ್ನು, ಹೊರಗಿನವರೊಂದಿಗೆ ಸಂಬಂಧ ಬೆಳೆಸಿಕೊಂಡು ಸಮಸ್ಯೆಗೆ ಸಿಲುಕುವುದಕ್ಕಿಂತ ವಿಷ್ಣು ಜೊತೆಗಿದ್ದರೆ ಉತ್ತಮ. ಎಲ್ಲವೂ ಗುಪ್ತವಾಗಿರುತ್ತದೆ. ಹೀಗೆಲ್ಲ ಆಲೋಚಿಸುತ್ತಿರುವಾಗ ವಿಷ್ಣು ಅಲ್ಲಿಗೆ ಬರುತ್ತಾನೆ. ಹೇಳು ತಂಗಿ, ಏನು ಹೇಳಬೇಕು ಅಂತ ಹೇಳಿದ್ದಲ್ಲವೇ ಅಂತ ಕೇಳುತ್ತಾನೆ. ಆದರೆ ಸರಸ್ವತಿ ಗೊಂದಲದಲ್ಲಿರುತ್ತಾಳೆ. ವಿಷ್ಣು ಮತ್ತೆ ತಂಗಿ ಅಂತ ಕರೆಯುತ್ತಾನೆ. ಅವಳು ಸಣ್ಣ ನಗುವೊಂದಿಗೆ ವಿಷ್ಣು ಕಡೆಗೆ ತಿರುಗುತ್ತಾಳೆ. ಏಕೆ ತಂಗಿ, ನೀನು ಏನೋ ಭಯಪಡುತ್ತಿರುವಂತೆ ಕಾಣುತ್ತಿದ್ದೀಯಾ? ಯಾವುದರ ಬಗ್ಗೆ ಆಲೋಚಿಸುತ್ತಿದ್ದೀಯಾ ಅಂತ ಕೇಳುತ್ತಾನೆ. ಏನು ಇಲ್ಲ ವಿಷ್ಣು, ನೀನು ಕರೆದದ್ದು ನನಗೆ ಕೇಳಲಿಲ್ಲ ಅಷ್ಟೇ ಅಂತಾಳೆ. ಸರಿ, ಆದರೆ ನೀನು ಏನು ಹೇಳಬೇಕು ಅಂತ ಭಾವಿಸಿದೆ ಅಲ್ಲವೇ? ಅದು ಏನು ಅಂತ ಹೇಳು ಅಂತಾನೆ. ಅದು ವಿಷ್ಣು. ಬಿಡು, ಈಗ ಬೇಡ, ಮತ್ತೊಮ್ಮೆ ಯಾವಾಗಲಾದರೂ ಸರಿಯಾದ ಸಮಯ ಬಂದಾಗ ಹೇಳುತ್ತೇನೆ ಅಂತಾಳೆ. ಹೌದಾ, ಹಾಗಲಿ ತಂಗಿ, ನಾನು ನಿನಗೆ ಏನು ಹೇಳಬೇಕು ಅಂತ ಭಾವಿಸಿದ್ದೆ ಅಂತೂ ವಿಷ್ಣು ಕೇಳುತ್ತಾನೆ. ಅವನ ಮಾತನ್ನು ಕೇಳಿ ಸರಸ್ವತಿ ಮತ್ತೆ ಆಲೋಚಿಸಲು ಶುರುಮಾಡುತ್ತಾಳೆ. ವಿಷ್ಣು ನನಗೆ ಏನನ್ನು ಹೇಳಬಹುದು? ನಾನು ಭಾವಿಸಿದಂತೆ ಅವನು ಯೋಚಿಸುತ್ತಿದ್ದಾನೋ? ಅವನಿಗೂ ನನ್ನ ಮೇಲೆ ಆಸಕ್ತಿ ಇದೆಯೋ? ಒಂದು ವೇಳೆ ನನ್ನ ಹಾಗೆಯೇ ಅವನು ಭಾವಿಸಿದರೆ ನನ್ನ ಕೆಲಸ ಸುಗಮವಾಗುತ್ತದೆ. ಹೀಗೆಲ್ಲ ಆಲೋಚಿಸಿ ಏನದು ವಿಷ್ಣು ಹೇಳು ಅಂತ ಕೇಳುತ್ತಾಳೆ. ಆಗ ವಿಷ್ಣು ಏನು ಇಲ್ಲ ಭಾವ, ಹೋಗಿ ಕೆಲವು ಸಮಯವೇ ಆಯಿತು. ನಿನ್ನನ್ನು ಒಬ್ಬಳನ್ನೇ ನೋಡಿದಾಗ ನನಗೆ ತುಂಬಾ ದುಃಖವಾಗುತ್ತದೆ. ನಿನಗೆ ಏನಾದರೂ ಸಹಾಯ ಮಾಡಬೇಕು ಅಂತ ನನಗೆ ಯಾವಾಗಲೂ ಅನಿಸುತ್ತಿರುತ್ತದೆ. ನೀನು ಅಂದರೆ ನನಗೆ ತುಂಬಾ ಪ್ರೀತಿ. ಜೀವನ ಪೂರ್ತಿ ನಿನ್ನ ಜೊತೆಗಿರಬೇಕು ಅಂತ ಅನಿಸುತ್ತದೆ ಅಂತಾನೆ. ಅವನ ಮಾತನ್ನು ಕೇಳುತ್ತಿರುವಾಗ ಸರಸ್ವತಿಗೆ ಒಳಗಿನಿಂದಲೇ ಸಂತೋಷದ ಭಾವನೆಯಾಗುತ್ತದೆ. ಬಹುಶಃ ವಿಷ್ಣು ಕೂಡ ನನ್ನ ಹಾಗೆ ಯೋಚಿಸಿ ಇರಬೇಕು ಅಂತ ಭಾವಿಸುತ್ತಾಳೆ. ಅವನನ್ನು ಒಮ್ಮೆ ಗಟ್ಟಿಗೆ ಹಿಡಿದುಕೊಂಡು ನಿಲ್ಲಬೇಕು ಅಂತ ಅನಿಸುತ್ತದೆ. ಯಾವುದಕ್ಕೂ ಅವನ ಮಾತನ್ನು ಪೂರ್ಣ ಕೇಳೋಣ ಅಂತ ಸುಮ್ಮನಿರುತ್ತಾಳೆ. ವಿಷ್ಣು ಮತ್ತೆ ಮಾತನ್ನು ಮುಂದುವರಿಸುತ್ತಾನೆ. ಅದಕ್ಕಾಗಿ ಹೇಗಾದರೂ ನಿನ್ನ ಈ ದುಃಖವನ್ನು ದೂರ ಮಾಡಲು ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಅಂತಾನೆ. ಸರಿ, ಅದು ಏನು ನಿರ್ಧಾರ ಹೇಳು ನನಗೆ ಅಂತ ಆಸಕ್ತಿಯೊಂದಿಗೆ
ಕೇಳುತ್ತಾಳೆ ಸರಸ್ವತಿ. ನಿನಗಾಗಿ ನಾನು ಪಟ್ಟಣದಲ್ಲಿ ಒಂದು ಚೆನ್ನಾದ ಕೆಲಸವನ್ನು ಹುಡುಕಿದ್ದೇನೆ. ಬೆಳಗ್ಗೆ 9 ಗಂಟೆಗೆ ಹೋಗಿ ಸಂಜೆ 5 ಗಂಟೆಗೆ ಮರಳಬಹುದು. ತಿಂಗಳಿಗೆ 1,00,000 ರೂಪಾಯಿ ಸಂಬಳ ಕೊಡುತ್ತಾರೆ. ಅದು ಮಾತ್ರವಲ್ಲ, ನಮಗೆ ಹೊಸ ಸ್ಥಳವಾಗಿರುವುದರಿಂದ ನಿನಗೆ ಹೊಸ ಬದುಕು ಸಿಗುತ್ತದೆ. ಅಲ್ಲಿ ನಿನಗೆ ಚೆನ್ನಾಗಿ ಸಮಯ ಕಳೆಯಬಹುದು. ಅಷ್ಟೇ ಅಲ್ಲ, ಬರುವ ಸಂಬಳದಿಂದ ಬದುಕಿಗೆ ಸ್ವಲ್ಪ ಸಹಾಯವಾಗುತ್ತದೆ. ನೀನು ಕೂಡ ಹಳೆಯದನ್ನು ಮರೆತು ಸ್ವಲ್ಪ ಶಾಂತಿಯಾಗಿ ಇರಬಹುದು ಅಂತ ವಿಷ್ಣು ಹೇಳುತ್ತಾನೆ. ಆ ಮಾತನ್ನು ಕೇಳಿ ಸರಸ್ವತಿಗೆ ಸ್ವಲ್ಪ ದುಃಖವಾಗುತ್ತದೆ. ಇನ್ನೇನನ್ನು ಹೇಳುತ್ತಾನೆ ಅಂತ ಭಾವಿಸಿದರೆ ಇವನು ಹೇಳುತ್ತಿರುವುದು ಬೇರೆಯೇ. ಅವನು ಕೂಡ ನನ್ನ ಹಾಗೆ ಭಾವಿಸಿದ್ದಾನೆ ಅಂತ ನಾನು ಭಾವಿಸಿದ್ದೆ. ಆದರೆ ಇವನು ನನಗೆ ಸಂಪೂರ್ಣ ನಿರಾಸೆಯನ್ನು ನೀಡಿದ ಅಂತ ಆಲೋಚಿಸುತ್ತ ಸರಸ್ವತಿ, ನಾನು ಹೇಳಿದ್ದು ಸರಿಯೇ ವಿಷ್ಣು, ಆದರೆ ನನಗೆ ಪಟ್ಟಣಕ್ಕೆ ಹೋಗುವ ಇಚ್ಛೆ ಇಲ್ಲ ಅಂತಾಳೆ. ಆಗ ವಿಷ್ಣು, ನೀನು ಹಾಗೆ ಹೇಳಿದರೆ ಹೇಗೆ ತಂಗಿಗೆ? ನೀನು ಪ್ರತಿದಿನ ಮನೆಯಲ್ಲಿ ಕುಳಿತು ದುಃಖಪಡುತ್ತಿರುವುದನ್ನು ನೋಡಲಾರೆ ಅಂತ ಭಾವಿಸಿದ್ದೀಯ. ನಿನ್ನ ದುಃಖವನ್ನು ಸ್ವಲ್ಪವಾದರೂ ಕಡಿಮೆ ಮಾಡೋಣ ಅಂತ ನಾನು ಅದಕ್ಕಾಗಿ ಪ್ರಯತ್ನಿಸುತ್ತಿದ್ದೇನೆ ಅಂತ ಹೇಳುತ್ತಾನೆ. ನಿನ್ನ ಭಾವ ಹೋದದ್ದಕ್ಕೆ ಮಾತ್ರ ನಾನು ದುಃಖಪಡುತ್ತಿಲ್ಲ. ನನ್ನ ಸಂಕಷ್ಟಕ್ಕೆ ಇನ್ನೊಂದು ಕಾರಣವಿದೆ. ಅದನ್ನು ನಿನಗೆ ಹೇಳಿದರೆ ನಿನಗೆ ತಿಳಿಯದು ಅಂತಾಳೆ ಸರಸ್ವತಿ. ಅದು ಏನು ತಂಗಿ ಅಂತ ಕೇಳುತ್ತಾನೆ ವಿಷ್ಣು. ಬಿಡು ಅದನ್ನು ನಿನಗೆ ಹೇಳಿದರು ತಿಳಿಯದು ಅಂದರೆ ಏನು? ತಿಳಿಯುವುದು ತಂಗಿ, ನೀನು ಹೇಳಿದರೆ ಮಾತ್ರ ತಿಳಿಯುತ್ತದೋ ಇಲ್ಲವೋ ಅಂತ ಗೊತ್ತಾಗುತ್ತದೆ. ನೀನು ಹೇಳು, ನಾನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇನೆ. ನನ್ನಿಂದ ನಿಶ್ಚಿತವಾಗಿ ಸಹಾಯ ಮಾಡುತ್ತೇನೆ ಅಂತ ಹೇಳುತ್ತಾನೆ. ನಿನ್ನ ಭಾವ ಹೋದ ನಂತರ ನನಗೆ ತುಂಬಾ ತೊಂದರೆಯಾಗುತ್ತಿದೆ ಅಂತ ಸರಸ್ವತಿ ಸೂಚನೆಯಾಗಿ ಹೇಳುತ್ತಾಳೆ. ಆಗುತ್ತದೆ ಅಲ್ಲ ತಂಗಿ, ಸ್ವಲ್ಪ ತಿಳಿಯುವಂತೆ ವಿವರಿಸಿ ಹೇಳು ಅಂತ ಕೇಳುತ್ತಾನೆ ವಿಷ್ಣು. ಅದೇ, ನಿನ್ನ ಭಾವ ಹೋದ ನಂತರ ನನಗೆ ತುಂಬಾ ತೊಂದರೆಯಾಗುತ್ತಿದೆ ಅಂತ ನಿಧಾನವಾಗಿ ಹೇಳುತ್ತಾಳೆ. ಆಗ ವಿಷ್ಣು, ತಿಳಿಯುವಂತೆ ಹೇಳು, ನಿಧಾನವಾಗಿ ಹೇಳು ಅಂತ ಅಲ್ಲ, ಸ್ವಲ್ಪ ವಿವರಿಸಿ ಹೇಳು ಅಂತ ಕೇಳುತ್ತಾನೆ. ಅದೇ ಹೇಳಿದ್ದಲ್ಲ ವಿಷ್ಣು, ನಿನಗೆ ಹೇಳಿದರೂ ತಿಳಿಯುವುದಿಲ್ಲ, ಬಿಡು ಈಗ ಅದನ್ನು ಬಿಟ್ಟು ಬಿಡು ಅಂತ ಹೇಳುತ್ತಾಳೆ ನಕಲಿ ಕೋಪದಿಂದ. ನನಗೆ ಗೊತ್ತಾಯಿತು ತಂಗಿಗೆ ನನ್ನ ಭಾವ ಹೋದ ನಂತರ ನಿನಗೆ ತುಂಬಾ ತೊಂದರೆಯಾಗುತ್ತಿದೆ ಅಂತ. ಅದೇ ಯಾವ ತೊಂದರೆ ಅಂತ ನೀನು ಹೇಳುತ್ತಿಲ್ಲ ಅಂತ ಹೇಳುತ್ತಾನೆ. ಅಯ್ಯೋ, ಒಬ್ಬ ಹೆಣ್ಣುಮಗಳು ಇದಕ್ಕಿಂತ ಹೆಚ್ಚು ವಿವರಿಸಿ ಹೇಳಲು ಸಾಧ್ಯವಿಲ್ಲ. ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ನಿನಗೆ ಏನೂ ತಿಳಿಯುತ್ತಿಲ್ಲ ಅಂತಾಳೆ. ನೀನು ಹೇಳುತ್ತಿರುವುದನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳಿದರೆ ಯಾರಿಗಾದರೂ ತಿಳಿಯುತ್ತದೆ. ಈ ರೀತಿ ಗೊಂದಲದಲ್ಲಿ ಹೇಳಿದರೆ ಯಾರಿಗೆಗೆ ಅರಿವಾಗುತ್ತದೆ? ಈಗ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ತಿಳಿಯಬೇಕು, ಸರಿ? ನಿನಗೆ ಹೇಗಾದರೂ ತಿಳಿಯುವುದಿಲ್ಲ. ನಾನು ನಿನಗೆ ಒಂದು ಕೆಲಸ ಹೇಳಿದರೆ ಅದನ್ನು ಮಾಡುತ್ತೀಯಾ ಅಂತ ಕೇಳುತ್ತಾಳೆ. ಹೌದು, ಮಾಡುತ್ತೇನೆ. ಅದನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳು ಅಂತ ನಗುತ್ತಾನೆ ವಿಷ್ಣು. ಹಾಗಿದ್ದರೆ ಇಂದು ರಾತ್ರಿ 9 ಗಂಟೆಗೆ ಸಣ್ಣ ಮಲ್ಲಿಗೆ ಹೂವನ್ನು ತೆಗೆದುಕೊಂಡು ನನ್ನ ಮನೆಗೆ ಬಾ. ಎಲ್ಲಾ ಮಾಹಿತಿ ನಿನಗೆ ತಿಳಿಯುತ್ತದೆ ಅಂತಾಳೆ ಸರಸ್ವತಿ. ಆಯ್ತು, ನೀನು ಹೇಳಿದಂತೆ ನಾನು ಇಂದು ರಾತ್ರಿ ಮಲ್ಲಿಗೆ ಹೂ ತೆಗೆದುಕೊಂಡು ಬರುತ್ತೇನೆ ಅಂತ ವಿಷ್ಣು ಹೊರಡುತ್ತಾನೆ. ಆಗ ಸರಸ್ವತಿ ಮನಸ್ಸಿನಲ್ಲಿ ಆಲೋಚಿಸುತ್ತಾಳೆ, ಇವನ ವಯಸ್ಸಿನ ಯುವಕರು ಎಷ್ಟು ವೇಗವಾಗಿರುತ್ತಾರೆ, ಇವನು ಏಕೆ ಇಷ್ಟು ನಿಧಾನವಾಗಿದ್ದಾನೆ ಅಂತ. ರಾತ್ರಿ 9 ಗಂಟೆಯಾಗುತ್ತದೆ. ವಿಷ್ಣು ಮಲ್ಲಿಗೆ ಹೂ ಜೊತೆ ಮನೆಗೆ ಬರುತ್ತಾನೆ. ಸರಸ್ವತಿ ಸ್ನಾನ ಮಾಡಿ ಚೆನ್ನಾಗಿ ರೋಸ್ ಪರಿಮಳ ಹಚ್ಚಿಕೊಂಡು ತಲೆಗೆ ಸಾಂಬ್ರಾಣಿ ಹಾಕಿಕೊಂಡು ಸಿದ್ಧಳಾಗುತ್ತಾಳೆ. ಕೈಯಲ್ಲಿ ಮಲ್ಲಿಗೆ ಹೂವನ್ನು ಇಟ್ಟುಕೊಂಡು ಮನೆಯ ಒಳಗೆ ಬರುತ್ತಾನೆ ವಿಷ್ಣು. ಬರುವಾಗ ಸರಸ್ವತಿ ಹಚ್ಚಿಕೊಂಡ ಪರಿಮಳ ಚೆನ್ನಾಗಿ ಬೀಸುತ್ತಿರುತ್ತದೆ. ವಿಷ್ಣು ಸರಸ್ವತಿ ಕೋಣೆಗೆ ಬರುತ್ತಾನೆ. ಅವನನ್ನು ನೋಡಿ ಸರಸ್ವತಿ, ಬಂದೆಯ ವಿಷ್ಣು? ನಾನು ನಿನಗಾಗಿ ಕಾಯುತ್ತಿದ್ದೆ. ನಿನಗೆ ಮಲ್ಲಿಗೆ ಹೂ ತರಲು ಹೇಳಿದ್ದಲ್ಲ, ತಂದಿದ್ದೀಯ? ಹೌದಕ್ಕೆ ತಂದಿದ್ದೇನೆ. ಯಾವತ್ತಾದರೂ ನೀನು ಹೇಳಿದ್ದನ್ನು ನಾನು ತರದೇ ಇದ್ದಿದ್ದುಂಟೆ. ತೆಗೆದುಕೋ ಅಂತ ಕೊಡುತ್ತಾನೆ. ಅವನ ಕೈಯಿಂದ ಹೂವನ್ನು ತೆಗೆದುಕೊಂಡು ತಲೆಗೆ ಹಾಕಿಕೊಳ್ಳಲು ನೋಡುತ್ತಾಳೆ. ಆದರೆ ಸರಿಯಾಗಿ ಆಗುವುದಿಲ್ಲ. ಆಗ ವಿಷ್ಣುವನ್ನು ಕರೆದು, ವಿಷ್ಣು, ಈ ಮಲ್ಲಿಗೆ ಹೂವನ್ನು
ಸ್ವಲ್ಪ ನನಗೆ ಹಾಕುತ್ತೀಯಾ ಅಂತ ಕೇಳುತ್ತಾಳೆ. ಸರಿ ತಂಗಿ ಅಂತ ಅವಳ ಕೈಯಿಂದ ಹೂವನ್ನು ತೆಗೆದುಕೊಂಡು ಅವಳಿಗೆ ಹಾಕುತ್ತಾನೆ. ಇದೆಲ್ಲ ಚೆನ್ನಾಗಿ ಕಾಣುತ್ತದೆ. ಆದರೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಲೆ ಇಲ್ಲವಲ್ಲ ಅಂತ ಕೇಳುತ್ತಾಳೆ. ಏನು ವಿಷ್ಣು ನಿನಗೆ ಇನ್ನೂ ತಿಳಿಯಲಿಲ್ಲವೇ? ತಿಳಿಯುತ್ತಿಲ್ಲವೋ ಅಂತ ಕೇಳುತ್ತಾಳೆ. ನೀನು ನನಗೆ ಹೇಳಿದ್ದೀಯಾ ನನಗೆ ತಿಳಿಯುವಂತೆ ಅಂತ ತುಂಬಾ ಗೊಂದಲದಲ್ಲಿ ಕೇಳುತ್ತಾನೆ. ಅಯ್ಯೋ ವಿಷ್ಣು ನಿನಗೆ ಇಷ್ಟು ತಿಳಿಯಲಿಲ್ಲವೇ? ಒಬ್ಬ ಹೆಣ್ಣುಮಗಳ ತಲೆಗೆ ಯಾರು ಮಲ್ಲಿಗೆ ಹೂ ಹಾಕುತ್ತಾರೆ ಅಂತ ಕೇಳುತ್ತಾಳೆ. ಕಟ್ಟಿರುವ ಗಂಡ ಹಾಕುತ್ತಾನೆ ಅಂತ ಹೇಳುತ್ತಾನೆ. ವಿಷ್ಣು ಅಲ್ಲವೇ? ಮತ್ತೆ ನಿನ್ನ ಬಳಿ ನಾನು ಏಕೆ ಹೂ ಹಾಕಿಕೊಂಡೇ ಹೇಳು ಅಂತ ಕೇಳುತ್ತಾಳೆ ಸರಸ್ವತಿ. ನೀನೇ ನಿನ್ನ ತಲೆಗೆ ಹೂ ಹಾಕಿಕೊಳ್ಳಲು ಸಾಧ್ಯವಾಗಲಿಲ್ಲ, ಅದಕ್ಕೆ ನೀನು ನನ್ನ ಬಳಿ ಸಹಾಯಕ್ಕೆ ಹೇಳಿದೆ, ಅದಕ್ಕೆ ನಾನು ಹಾಗೆ ಮಾಡಿದೆ ಅಂತನೇ ವಿಷ್ಣು. ಅಯ್ಯೋ ಭಗವಂತ, ನೀನು ಇಷ್ಟು ನಿರೀಹನಾಗಿ ಹೇಗೆ ಬೆಳೆದೆಯಪ್ಪ, ನಿಜ ಹೇಳು ವಿಷ್ಣು, ನಿನಗೆ ಇದು ತಿಳಿಯುತ್ತಿಲ್ಲವೇ ಅಥವಾ ತಿಳಿದು ತಿಳಿಯದಂತೆ ಮಾಡುತ್ತಿದ್ದೀಯಾ ಅಂತ ಕೇಳುತ್ತಾಳೆ. ಅಯ್ಯೋ ಪ್ರಾಮಿಸ್ ತಂಗಿ, ನನಗೆ ನಿಜವಾಗಿಯೂ ತಿಳಿಯುತ್ತಿಲ್ಲ ಅಂತ ಹೇಳುತ್ತಾನೆ. ವಿಷ್ಣು, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ ಅಂತಾಳೆ ಸರಸ್ವತಿ. ಏನು ಹೇಳುತ್ತಿದ್ದೀಯ ತಂಗಿ? ನೀನು ಹೇಳುತ್ತಿರುವುದನ್ನು ಕೇಳಿದರೆ ನನಗೆ ತಲೆಗೆ ಬಾಲೆ ಬಿದ್ದಂತಾಗುತ್ತದೆ ಅಂತಾನೆ ವಿಷ್ಣು. ನೀ ಇಚ್ಛ ಹೇಳುತ್ತಿದ್ದೇನೆ ವಿಷ್ಣು, ನಿನ್ನ ಭಾವ ಹೋಗಿ ತುಂಬಾ ಸಮಯವಾಯಿತು. ಅದು ಎಷ್ಟು ಕಾಲ? ನನ್ನನ್ನು ಒಬ್ಬಳನ್ನೇ ಇರಲು ಹೇಳುತ್ತೀಯಾ? ನಾನು ಯಾರಾದರೂ ಹೊರಗಿನವರನ್ನು ನೋಡಿಕೊಳ್ಳಬೇಕು ಅಂತ ಯೋಚಿಸುತ್ತಿದ್ದೇನೆ. ಆದರೆ ನೀನು ಉತ್ತಮ ಯುವಕ ಅಷ್ಟೇ ಅಲ್ಲ, ನೀನು ಎಷ್ಟು ಆಕರ್ಷಕನಾಗಿದ್ದೀಯ ಅಂತ ಅವನ ಕಣ್ಣುಗಳನ್ನೇ ಮನಮೋಹಕವಾಗಿ ನೋಡುತ್ತಾ ನಿಲ್ಲುತ್ತಾಳೆ ಸರಸ್ವತಿ. ಅಯ್ಯೋ ಹಾಗಾಗುವುದಿಲ್ಲ, ನಿನ್ನನ್ನು ನಾನು ಆ ರೀತಿ ಯೋಚಿಸುವುದಿಲ್ಲ ತಂಗಿ. ತಂಗಿ ಅಂದರೆ ಅಕ್ಕನಂತೆ ನಿನ್ನ ಮನಸ್ಸಿನಲ್ಲಿ ಇಂಥ ಕೆಟ್ಟ ಯೋಚನೆ ಇತ್ತು ಅಂತ ನನಗೆ ತಿಳಿದಿರಲಿಲ್ಲ. ನಾವು ಯಾವ ತಪ್ಪನ್ನು ಮಾಡಿದರೆ ನಾಳೆ ಅದು ನಮಗೆ ದೊಡ್ಡ ಸಮಸ್ಯೆಯನ್ನು ತರುತ್ತದೆ, ನಂತರ ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅಂತ ಹೇಳುತ್ತಾನೆ ಸರಸ್ವತಿ. ಇದರಿಂದ ನಮಗೆ ಯಾವ ಸಮಸ್ಯೆಯೂ ಆಗುವುದಿಲ್ಲ ಅಂತ ಹೇಳುತ್ತಾಳೆ. ಇಲ್ಲ ತಂಗಿ, ನೀನು ಏನೇ ಹೇಳು, ಆದರೆ ನನ್ನ ಮನಸ್ಸು ಈ ಕೆಲಸಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ನಾನು ನಿನ್ನನ್ನು ದೇವತೆಯಂತೆ ನೋಡುತ್ತಿದ್ದೆ, ಆದರೆ ನೀನು ದುರಾಸೆಯ ಹಾಗೆ ಯೋಚಿಸುತ್ತಿದ್ದೀಯಾ ಅಂತ ಹೇಳುತ್ತಾನೆ ವಿಷ್ಣು. ಆಗ ಸರಸ್ವತಿ, ನಾನು ಮಾಡಿದ್ದು ತಪ್ಪು ನನಗೆ ತಿಳಿಯಿತು, ನನ್ನಿಂದ ತಪ್ಪಾಯಿತು, ಕ್ಷಮಿಸು. ನೀನು ನನಗಿಂತ ಚಿಕ್ಕವನಾದರೂ ನಿನಗೆ ನಮಸ್ಕರಿಸುತ್ತೇನೆ. ನೀನು ತುಂಬಾ ಸರಿಯಾಗಿ ಯೋಚಿಸುತ್ತೀಯ. ದಯವಿಟ್ಟು ಈ ಮಾತನ್ನು ಇಲ್ಲಿಗೆ ಮರೆತು ಬಿಡು. ನಾನು ನೀನು ಹೇಳಿದಂತೆ ಪಟ್ಟಣಕ್ಕೆ ಹೋಗಿ ನೀನು ಹುಡುಕಿದ ಕೆಲಸವನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ ಸರಸ್ವತಿ. ದುಃಖಪಡಬೇಡ ತಂಗಿ, ಗಂಡನನ್ನು ಕಳೆದುಕೊಂಡವರಿಗೆ ಇಂಥ ಭಾವನೆಗಳು ಬರುವುದು ಸಹಜ. ಆದರೆ ಅದನ್ನು ಸ್ವಲ್ಪ ನಿಯಂತ್ರಿಸಿಕೊಂಡು ಚೆನ್ನಾಗಿ ಬದುಕುವುದು ಮುಖ್ಯ. ನಮ್ಮ ಮನಸ್ಸು ಹೇಳಿದ್ದಕ್ಕೆಲ್ಲ ನಾವು ಯೋಚಿಸಿದೆ ನಡೆದರೆ ಮುಂದೆ ನಮ್ಮ ಸಂಕಷ್ಟಗಳನ್ನು ನಾವೇ ನಮ್ಮ ಮೇಲೆ ತಂದುಕೊಳ್ಳುವಂತಾಗುತ್ತದೆ ಅಂತಾನೆ. ಸೋ ಕತೆ ಇಲ್ಲಿಗೆ ಮುಗಿಯುತ್ತದೆ. ಕತೆ ಇಷ್ಟವಾಯಿತೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಬಿಡಬೇಡಿ. ಇಂಥ ಇನ್ನಷ್ಟು ಆಸಕ್ತಿಕರ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.